3 ದಿನಗಳ ಕಾಲ ಈಗ ಸಂಜನನ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಆದರೆ ಕೋರ್ಟ್ಗೆ ಹಾಜರುಪಡಿಸೋದಕ್ಕಿಂತಲೂ ಮುಂಚೆ ಸಾಕಷ್ಟು ಡ್ರಿಲ್ ಅನ್ನ ಮಾಡಲಾಗಿದೆ. ನಟಿ ಸಂಜನಾ ಗರ್ಲಾನಿಗೆ ಕೋರ್ಟ್ಗೆ ಹಾಜರುಪಡಿಸುವ ಮುನ್ನವೂ ವಿಚಾರಣೆಯನ್ನ ನಡೆಸಿದ್ದಾರೆ. ಇನ್ಸ್ಪೆಕ್ಟರ್ ಅಂಜುಮಾಲಾ ಅವರಿಂದ ಕೊನೆಯ ಸರ್ಕಸ್ ನಡೆದಿದೆ. ಡ್ರಗ್ಸ್ ಪೂರೈಕೆ ಮಾಡಿದ ಪೆಡ್ಲರ್ಗಳ ಮಾಹಿತಿ ಕೊಡಿ ಅಂತ ಹೇಳಿ ವಿಚಾರಣೆಯ ಸಂದರ್ಭದಲ್ಲಿ ಕೇಳಿದ್ದಾರೆ. ಆ ಸಂದರ್ಭದಲ್ಲಿ ಸಂಜನಾ ನನಗೆ ಗೊತ್ತಿದ್ದ 4 ಜನರ ಹೆಸರನ್ನ ಹೇಳಿದ್ದೇನೆ ಅಂತ ಹೇಳಿದ್ದಾರೆ. ವಿಚಾರಣೆ ನಡುವೆ ಆ ಸಂದರ್ಭದಲ್ಲಿ ಪೇಪರ್ ವರ್ಕ್ ಅನ್ನ ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಮಹಿಳಾ ನಿಲಯಕ್ಕೆ ಆ ಸಂದರ್ಭದಲ್ಲಿ ಸಂದೀಪ್ ಪಾಟೀಲ್ ಕೂಡ ಆಗಮಿಸಿದ್ರು. ಆ ನಂತರ ಸಾಕಷ್ಟು ವಿಚಾರಣೆಯನ್ನು ಕೂಡ ನಡೆಸಲಾಯಿತು. ಪೇಪರ್ ವರ್ಕ್ ಅನ್ನು ಕೂಡ ಮಾಡಲಾಯಿತು. ಇನ್ನು ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಸಂಜನಾಗೆ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿದ್ರು. ಸಂಜನಾ ಜೊತೆ ಬಂದಿದ್ದ 3 ಮಹಿಳಾ ಪೊಲೀಸರು ಅವ್ರ ಜೊತೆ ಇದ್ರು. ಹಾಗೆ ಮತ್ತೊಬ್ಬ ಆರೋಪಿ ಪ್ರತೀಕ್ ಶೆಟ್ಟಿಗೂ ಕೂಡ ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಲಾಗಿದೆ. ಇನ್ನು ಕೋವಿಡ್ ಸಂದರ್ಭ ಆಗಿರೋದ್ರಿಂದ ಕೋವಿಡ್ ಆಂಟಿಜೆನ್ ಟೆಸ್ಟ್ ಅನ್ನ ಮಾಡಿಸಿದ್ದಾರೆ ಪೊಲೀಸರು. ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ನಟಿ ಸಂಜನಾ ಅವರನ್ನ ಶಿಫ್ಟ್ ಮಾಡಿದ್ರು. ಮಹಿಳಾ ಸಾಂತ್ವನ ಕೇಂದ್ರದಲ್ಲೇ ಅವರನ್ನ ಕೋರ್ಟ್ಗೆ ಹಾಜರು ಪಡಿಸಲಾಯಿತು. ಆ ನಂತರ ನಡೆದಂತಹ ಬೆಳವಣಿಗೆಗಳು ಇವೆಲ್ಲವೂ ಅವರ ಪರ ವಕೀಲರು ವಾದವನ್ನ ಮಂಡನೆ ಮಾಡಿದ್ರು. ಆ ನಂತರ ಸಂಜನಾ ಅವರಿಗೆ 3 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಯಿತು. ಇದರ ಬಗ್ಗೆ ಇನ್ನಷ್ಟು ಸುದ್ದಿ ನೋಡೋಣ, ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡಿದ್ದಾರೆ ಕ್ಯೂಟ್ ದಂಪತಿ. ಸಿಸಿಬಿ ವಿಚಾರಣೆಯನ್ನ ಮುಗಿಸಿ ಮನೆಗೆ ಹೋಗಿದ್ದಾರೆ ನಟ ದಿಗಂತ್ ಹಾಗೇನೆ ನಟಿ ಐಂದ್ರಿತಾ ರೇ. ಸುದೀರ್ಘ ವಿಚಾರಣೆಯನ್ನ ಕೂಡ ಎದುರಿಸಿದ್ದಾರೆ. ಸುದೀರ್ಘ ವಿಚಾರಣೆ ನಡೆದಿದೆ. ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ. ಇಬ್ಬರ ಮೊಬೈಲ್ ಅನ್ನ ಕೂಡ ಸಿಸಿಬಿ ಅಧಿಕಾರಿಗಳು ಸೀಸ್ ಮಾಡಿಕೊಂಡಿದ್ದಾರೆ. ಸಾಕಷ್ಟು ವಿಚಾರಗಳನ್ನ ಕೂಡ ಸಂದರ್ಭದಲ್ಲಿ ಪ್ರಶ್ನೆಯ ಮೂಲಕ ಕೇಳಿದ್ದಾರೆ. ಉತ್ತರವನ್ನು ಪಡ್ಕೊಳ್ಳುವಂತಹ ಪ್ರಯತ್ನ ಕೂಡ ಸಿಸಿಬಿ ಅಧಿಕಾರಿಗಳಿಂದ ಆಗಿದೆ. ಇಬ್ಬರ ಬಳಿ ಇದ್ದಂತಹ 2 ಐಫೋನ್ ಮೊಬೈಲ್ ಅನ್ನು ಕೂಡ ಸೀಸ್ ಮಾಡಿದ್ದಾರೆ. ಮಡಿವಾಳದ ಟೆಕ್ನಿಕಲ್ ಸೆಲ್ಗೆ 2 ಮೊಬೈಲ್ ಅನ್ನ ರವಾನೆ ಮಾಡಲಾಗಿದ್ದು ವಿಚಾರಣೆಗೆ ಸಂಪೂರ್ಣ ಸಹಕಾರವನ್ನ ಕೊಟ್ಟಿದ್ದಾರೆ ಈ ದಂಪತಿ. ಪೊಲೀಸರ ಪ್ರತಿ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ನೀಡಿದ್ದಾರೆ. ರಾಗಿಣಿ ದ್ವಿವೇದಿ ಜೊತೆ ಆಪ್ತ ಸ್ನೇಹವನ್ನ ಕೂಡ ಆ ಸಂದರ್ಭದಲ್ಲಿ ಒಪ್ಪಿಕೊಂಡಿದ್ದಾರೆ ನಟಿ ಐಂದ್ರಿತಾ ರೇ. ರಾಗಿಣಿ ಸಂಪರ್ಕದ ಮಾಹಿತಿ ನೀಡಲು ಸಮ್ಮತಿಸಿದ್ದಾರೆ. ಇನ್ನು ಶಿವಪ್ರಕಾಶ್, ವೈಭವ್ ಜೈನ್, ಶೇಖ್ ಫಾಜಿಲ್ ಸಂಪರ್ಕದ ಬಗ್ಗೆ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ. ಹಲವು ದಾಖಲಾತಿಗಳನ್ನ ಸಿಸಿಬಿ ಸಂಗ್ರಹಿಸಿದೆ. ಇವತ್ತು ನಾವು ಈ ಒಂದು ಪ್ರಕರಣದಲ್ಲಿ ವಿಚಾರಣೆಗೋಸ್ಕರ ದಿಗಂತ ಮತ್ತು ಐಂದ್ರಿತಾ ರೇಗ್ ನಾವು ಕರೆದಿದ್ವಿ. ಬೆಳಗ್ಗೆಯಿಂದ ವಿಚಾರಣೆ ಮಾಡಿದ್ದೀವಿ. ಸಾಕಷ್ಟು ಮಾಹಿತಿ ಸಿಕ್ಕಿದೆ. ಮತ್ತು ಇವತ್ತು ಇನ್ನು ಕೆಲವತ್ತಿನಲ್ಲಿ ವಿಚಾರಣೆಯನ್ನು ಪೂರ್ಣಗೊಳಿಸಿ ನಾವು ಅವ್ರನ್ನ ಇನ್ನೊಂದು ದಿನಾಂಕವನ್ನು ಕೊಟ್ಟು ಮತ್ತೆ ವಿಚಾರಣೆಗೆ ಹಾಜರಾಗಕ್ಕೆ ತಿಳಿಸ್ತೀವಿ. ಇವತ್ತು ನಾವು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ನಾವು ಕೋಆಪರೇಟ್ ಮಾಡ್ತಾ ಇದೀವಿ. ಅವ್ರು ಮತ್ತೆ ಕರೆದ್ರೆ ನಾವು ಮತ್ತೆ ಹೋಗಿ ಅವ್ರು ಕೋಆಪರೇಟ್ ಮಾಡ್ತೀವಿ ಅಷ್ಟೇ. ನಮಗೆ ಇನ್ನೇನು ಜಾಸ್ತಿ ಇನ್ಫಾರ್ಮೇಶನ್ ಹೇಳಬಾರ್ದು ಅಂತ ಸಿಸಿಬಿ ಅವರು ಹೇಳಿದ್ದಾರೆ. ಸೊ ಧನ್ಯವಾದ, ಥ್ಯಾಂಕ್ ಯು. ಓಕೆ, ಇನ್ವೆಸ್ಟಿಗೇಷನ್ ಇನ್ನಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.